ಗಂಗಾ ಸ್ನಾನ ತುಂಗಾಪಾನ ಅನ್ನೋ ನಾಣ್ಣುಡಿ ಇದೆ. ಅಂತಹ ತುಂಗಾ ನದಿಯೇ ನಗರದ ಹೃದಯ ಭಾಗದಲ್ಲಿ ಹಾದು ಹೋಗುವ ಮಲೆನಾಡಿನ ಶಿವಮೊಗ್ಗಕ್ಕೆ ಅದೇನು ಶಾಪ ತಟ್ಟಿದೆಯೋ ಗೊತ್ತಿಲ್ಲ. ಕಳೆದ 15 ದಿನಗಳಿಂದ ಒಂದಲ್ಲೊಂದು ಸಂಘಟನೆಗಳು, ರಕ್ಷಣಾ ವೇದಿಕೆಗಳು ಕುಡಿಯುವ ನೀರಿನ ಸಮಸ್ಯೆ ಕುರಿತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುತ್ತಿವೆ. ಶುದ್ಧ ನೀರು, ಶುದ್ಧ ನೀರು, ಭಾರತ್ ಮಾತಾ ಕಿ. ಕಾರಣ ಏನು ಅಂತ ನೋಡೋದಾದ್ರೆ, ಶಿವಮೊಗ್ಗ ನಗರಕ್ಕೆ ಕುಡಿಯುವ ನೀರು ಪೂರೈಕೆ ಆಗುತ್ತಿರುವುದೇನೋ ಸರಿ, ಆದರೆ ಶುದ್ಧ ಕುಡಿಯುವ ನೀರು ನಗರಕ್ಕೆ ಸರಬರಾಜು ಆಗದಿರುವುದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ತುಂಗಾ ನದಿಯಿಂದ ಮೇಲೆತ್ತುವ ನೀರನ್ನು ನಗರದ ನ್ಯೂ ಮಂಡ್ಲಿ ಬಳಿ ಇರುವ ಶ್ರೀ ಕೃಷ್ಣರಾಜೇಂದ್ರ ಶುದ್ಧೀಕರಣ ಘಟಕದಲ್ಲಿ ನೀರನ್ನು ಶುದ್ಧೀಕರಿಸಿ ಪ್ರಮುಖ ಓವರ್ ಹೆಡ್ ಟ್ಯಾಂಕ್ಗಳಿಗೆ ಸರಬರಾಜು ಮಾಡಲಾಗುತ್ತೆ. ಆ ನೀರು ಮನೆ ಮನೆಗೆ ತಲುಪುತ್ತೆ. ಆದರೆ ಕಳೆದ 15 ದಿನಗಳಲ್ಲಿ ಮನೆ ಮನೆಗೆ ಬಂದ ಕುಡಿಯುವ ನೀರು ಅಕ್ಷರಶಃ ಕೆಸರು ನೀರಿನಂತಾಗಿದೆ. ಶಿವಮೊಗ್ಗದ ನಾಗರಿಕರಿಗೆ ಕೆಲವಾರು ದಿವಸಗಳ ಹಿಂದೆ ಅತ್ಯಂತ ಕೊಳಕು ಕಲ್ಮಶವಾದ ನೀರನ್ನು ಜಲಮಂಡಳಿ ಕೊಟ್ಟಿದೆ. ಗೃಹ ಉಪಯೋಗಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮಳೆ ಕಾರಣ ಹೇಳ್ತಾರೆ, ಮಳೆ ಕಾರಣ ಆಗೋಕ್ಕೆ ಸಾಧ್ಯನೇ ಇಲ್ಲ. ಮಳೆಯ ನೀರೇನು ನದಿಯಿಂದ ಸೀದಾ ಶುದ್ಧೀಕರಣ ಘಟಕಕ್ಕೆ ಬಂದು ಬೀಳೋದಿಲ್ಲ. ಪರಿಷ್ಕರಣೆ ಆಗೇ ನೀರು ಸಪ್ಲೈ ಮಾಡ್ತಕ್ಕಂಥದ್ದು. ಇಲ್ಲಿ ವೈಫಲ್ಯ ಇರೋದು ಶುದ್ಧೀಕರಣ ಘಟಕದ ನಿರ್ವಹಣೆಯಲ್ಲಿ, ವೈಫಲ್ಯ ಇರೋದು ಸಾಮರ್ಥ್ಯದಲ್ಲಿ. ಸಾಮರ್ಥ್ಯ ಇವತ್ತು ತುಂಬ ಕಡಿಮೆ ಇದೆ ಶಿವಮೊಗ್ಗದ ಶುದ್ಧೀಕರಣ ಘಟಕ, ಮಂಡಳಿಯ ಶುದ್ಧೀಕರಣ ಘಟಕಕ್ಕೆ. ಸರ್ಕಾರಕ್ಕೆ ಕೇಳ್ಕೊಂಡಿದ್ದೀವಿ, ನಮಗೆ ಈಗ ಇದು 50 ಬ್ರಿಟಿಷ್ ಕಾಲದ ನೀರು ಶುದ್ಧೀಕರಣ ಘಟಕ, ಅಲ್ಲಿ ವಿಧಾನ ವೈಜ್ಞಾನಿಕ ಹೋಗಿಲ್ಲ. ಇವತ್ತಿಗೆ ಸರಿಯಾಗಿ ಸಾಮರ್ಥ್ಯಕ್ಕೆ ಕೊಡ್ತಕ್ಕಂಥ ಸಾಮರ್ಥ್ಯ ಇಲ್ಲ ಅದಕ್ಕೆ. ಹಾಗಾಗಿ ಹೊಸ ಶುದ್ಧೀಕರಣ ಘಟಕ ಬೇಕು ಶಿವಮೊಗ್ಗಕ್ಕೆ. ಇಂತಹ ನೀರು ಜಲಮಂಡಳಿಯಿಂದ ಪೂರೈಕೆ ಆದ ನಂತರ ಅದೆಷ್ಟೋ ಜನ ತಮ್ಮ ಮನೆಯ ಟ್ಯಾಂಕ್ಗಳನ್ನು ಕ್ಲೀನ್ ಮಾಡಿಸಿದ್ದಾರೆ. ಇದಕ್ಕೆ ಸಾವಿರಾರು ರೂಪಾಯಿಗಳ ಖರ್ಚು ಮಾಡೋದು ಒಂದೆಡೆ ಆದರೆ, ವಾಟರ್ ಫಿಲ್ಟರ್ಗಳಿಲ್ಲದೆ ಜಲಮಂಡಳಿ ನೀರನ್ನು ಹಾಗೆ ಸೇವಿಸುವ ಅದೆಷ್ಟೋ ಮಧ್ಯಮ ಹಾಗೂ ಕೆಳವರ್ಗದ ಜನ ನಗರದಲ್ಲಿದ್ದಾರೆ. ಇಂತಹ ಕಲುಷಿತ ನೀರನ್ನು ಸೇವಿಸಿ ಅಂಥವರ ಆರೋಗ್ಯದಲ್ಲಿ ಸಮಸ್ಯೆ ಆದರೆ ಯಾರು ಹೊಣೆ ಎಂಬುದು ಪ್ರತಿಭಟನಾಕಾರರ ಆಕ್ರೋಶವಾಗಿದೆ. ಬೆಳೆಯುತ್ತಿರುವ ಈ ನಗರದಲ್ಲಿ ಕಳೆದ 50 ವರ್ಷಗಳ ಹಿಂದೆ ಮಾಡಿದ ನೀರಿನ ಶುದ್ಧೀಕರಣ ಘಟಕ ಯಾವ ಮೂಲೆಗೂ ಸಾಲುತ್ತಿಲ್ಲ. ನಗರಸಭೆ ನಗರ ಪಾಲಿಕೆ ಆದ ನಂತರ 36 ಹಳ್ಳಿಗಳನ್ನು ಪಾಲಿಕೆಯ ವ್ಯಾಪ್ತಿಗೆ ಸೇರಿಸಲಾಗಿದೆ. ಇನ್ನು 5 ವರ್ಷಗಳಲ್ಲಿ ಶಿವಮೊಗ್ಗ ನಗರ ಜನಸಂಖ್ಯೆ 7 ಲಕ್ಷ ದಾಟಲಿದ್ದು, ಇಷ್ಟು ಜನಸಂಖ್ಯೆಗೆ ಬೇಕಾದ ನೀರು ಪೂರೈಕೆ ಮಾಡುವ ಸಾಮರ್ಥ್ಯ ಈ ಘಟಕಕ್ಕಿಲ್ಲ ಎಂಬುದು ನಾಗರಿಕ ಹಿತರಕ್ಷಣಾ ವೇದಿಕೆಯ ಆಗ್ರಹವಾಗಿದೆ. ಶಿವಮೊಗ್ಗದ ಜನಸಂಖ್ಯೆ 4 ಲಕ್ಷ ದಾಟ್ತಾ ಇದೆ. ಇವತ್ತು ಕಳೆದ 50-60 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಈ ಯೋಜನೆಯಲ್ಲಿ ಇವತ್ತು ಅಲ್ಲಿ ಒಳಗಡೆ ಹೋಗಿ ತಾವೆಲ್ಲರೂ ಕೂಡ ನೋಡ್ಬೋದು. ಕಳೆದ 16 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಭಾಳಷ್ಟು ಅವ್ಯವಸ್ಥೆಗಳಿದೆ. ಅಲ್ಲಿ ಶುದ್ಧವಾದಂಥ ನೀರನ್ನು ಕೊಡಲಿಕ್ಕೆ ಇವ್ರ ಕೈಲಿ ಸಾಧ್ಯವೇ ಇಲ್ಲ. ಒಂದು ಹೊಸ ವ್ಯವಸ್ಥೆಗೆ ಇವರೆಲ್ಲರೂ ಕೂಡ ಇವತ್ತು ಅಡ್ಜಸ್ಟ್ ಆಗಬೇಕಾಗಿದೆ. ಇವತ್ತು ಶಿವಮೊಗ್ಗ ನಗರಕ್ಕೆ ಸಪ್ಲೈ ಆಗ್ತಾ ಇರ್ತಕ್ಕಂಥ ನೀರಿನ ಪ್ರಮಾಣ 84 MLD. ಮುಂದಿನ 5-10 ವರ್ಷಗಳ ಒಳಗೆ ಶಿವಮೊಗ್ಗದ ಜನಸಂಖ್ಯೆ ಈಗಾಗಲೇ 35 ಹಳ್ಳಿಗಳನ್ನು ಸೇರಿಸ್ಕೊಳ್ಳಲಾಗಿದೆ. ಶಿವಮೊಗ್ಗದ ಜನಸಂಖ್ಯೆ 7-8 ಲಕ್ಷಕ್ಕೆ ಹೋಗ್ತದೆ. ಪ್ರತಿನಿತ್ಯ ಬೇಕಾಗ್ತಕ್ಕಂಥ ನೀರಿನ ಪ್ರಮಾಣ 150 MLDಗೆ ಹೋಗ್ತದೆ. 84ರಿಂದ 150 MLDಯನ್ನು ಸರಬರಾಜು ಮಾಡ್ತಕ್ಕಂಥ ಸಾಮರ್ಥ್ಯ ಈ ಘಟಕಕ್ಕೆ ಇಲ್ಲ.